ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬರ್ಡೇ ಪಾರ್ಟಿ ಇದ್ದಿತ್ತು. ಹಾಗೆ ಸ್ವಲ್ಪ ಬಿರಿಯಾನಿನ ಮಾಡಿದ್ವಿ. ಅದರ ಜೊತೆಗೆ ಸ್ವಲ್ಪ ಚಿಕನ್ ಕಬಾಬ್ ಕೂಡ ಇದ್ದಿತ್ತು. ಅದನ್ನು ಹೇಗೆ ಮಾಡೋದು ನೋಡುವ. ಹಾಗೆ ಇವತ್ತು ಜೋರು ಮಳೆ ಆಯಿತಾ. ನಾವು ಚಿಕ್ಕದಿರುವಾಗ ಮಳೆ ಬಂದರೆ ಮತ್ತು ಸ್ವಲ್ಪ ಚಳಿ ಆದರೆ ಸೌದೆ ಒಲೆ ಹತ್ರ ಕೂತ್ಕೊಳ್ಳೋದಿತ್ತಲ್ವಾ. ಹಾಗೆ ಇವತ್ತಿನ ಮಳೆಗೆ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಸಾಹಸಕ್ಕೆ ಕೈ ಹಾಕಿದ್ದೇವೆ. ನೋಡುವ ಇದು ಎಲ್ಲಿವರೆಗೆ ಹೋಗ್ತದೆ ಅಂತ. ಸೊ ನಾವಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೇವೆ. ಇವಾಗ ಬಿರಿಯಾನಿಗೆ ಗ್ರೇವಿನ ರೆಡಿ ಮಾಡಲಿಕ್ಕೆ ನಮಗೆ ಇಲ್ಲಿ ಒಂದು 4 kg ಮಟನ್ಗೆ ಗ್ರೇವಿ ಮಾಡಲಿಕ್ಕೆ ಹಾಗೆ ನಾವು ಇಲ್ಲಿ ಒಂದು 3/4 ಲೀಟರಷ್ಟು ಎಣ್ಣೆನ ತಗೊಂಡಿದ್ದೇವೆ. ಮತ್ತು ಇದಕ್ಕೆ ಈಗ ಸಣ್ಣದಾಗಿ ಕತ್ತರಿಸಿದ 3 kg ಈರುಳ್ಳಿನ ಹಾಕಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೇವೆ. ಈ 3 kg ಈರುಳ್ಳಿ ಫ್ರೈ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಸೊ ಟೈಮ್ ಟು ಟೈಮ್ ಇದನ್ನು ಪಾತ್ರೆಗೆ ತಾಗದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ, ಗ್ರೇವಿ ಮಾಡಲಿಕ್ಕೆ ಆನಿಯನ್ ಈ ಲೆವೆಲ್ಗೆ ಫ್ರೈ ಆಗಬೇಕು. ಅಷ್ಟರ ತನಕ ನೀವು ಆನಿಯನ್ನ ಚೆಂದ ಮಾಡಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಸೊ ಇವಾಗ ನಮ್ಮದು ಆನಿಯನ್ ಫ್ರೈ ಆಗಿದೆ. ಹಾಗೆ ನಾವು ಇಲ್ಲಿ 1.5 ಆಗುವಷ್ಟು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದು ಮೆತ್ತಗೆ ಆಗುವವರೆಗೂ ಬೇಯಿಸ್ಕೊಳ್ತಾ ಇದ್ದೇವೆ. ಇವಾಗ ಇದಕ್ಕೆ ನಾವು 200 ಗ್ರಾಮ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಇದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ನಾವೀಗ ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಈ ಮಸಾಲೆನ ಹಾಕಿ ಚೆನ್ನಾಗಿ ಕಲಸಿ ಬೇಯಿಸ್ಕೊಳ್ತಾ ಇದ್ದೇವೆ. ಮತ್ತು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟನ್ನು ನೋಡ್ಕೊಳ್ತಾ ಇದ್ದೇವೆ. ಆಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿನ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇದರ ನಂತರ ನಾವಿವಾಗ ಬೇಯಿಸಿ ಇಟ್ಟಿರುವ ಮಟನನ್ನು ಆ್ಯಡ್ ಮಾಡ್ಬೋದು. ನಾವು ಮಟನನ್ನು ಆಲ್ರೆಡಿ ಕುಕ್ಕರ್ನಲ್ಲಿ ಬೇಯಿಸಿದ್ದೇವೆ, ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ. ಸೊ ಇದನ್ನು ನಾವೀಗ ಮಸಾಲೆಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬೋದು. ನಾವಿಲ್ಲಿ ಮಟನ್ನ ಗ್ರೇವಿಗೆ ಆ್ಯಡ್ ಮಾಡ್ಕೊಂಡಿದ್ದೇವೆ. ಇದು ಒಳ್ಳೆಯದಾಗಿ ಮಸಾಲೆನಲ್ಲಿ ಕುಕ್ ಆಗಿದೆ. ಹಾಗೆ ಒಳ್ಳೆ ಆಯಿಲ್ ಬಿಡ್ತಾ ಇದೆ. ಹಾಗೆ ನಮ್ಮದು ಬಿರಿಯಾನಿ ರೈಸ್ ಕೂಡ ರೆಡಿ ಆಗಿದೆ. ಹಾಗೆ ನಾವು ಇವಾಗ ಹಾಟ್ ಬಾಕ್ಸ್ನಲ್ಲಿ ದಮ್ ಕೊಡಲಿಕ್ಕೆ ಹಾಕ್ಕೊಳ್ವಾ. ನಮ್ಮದು ಬಿರಿಯಾನಿ ರೈಸ್ ಆಲ್ರೆಡಿ ರೆಡಿ ಆಗಿತ್ತಲ್ವ, ಅದಕ್ಕೆ ಇವಾಗ ಫ್ರೈಡ್ ಆನಿಯನ್ ಮತ್ತು ಸ್ವಲ್ಪ ಕ್ಯಾಶ್ಯೂ ಹಾಗೆ ಚಕ್ಕೆ ಲವಂಗ ಅದನ್ನು ಕೂಡ ಒಟ್ಟಿಗೆ ಫ್ರೈ ಮಾಡಿ ಇಟ್ಟಿದ್ದೇವೆ. ಇದನ್ನು ಆ್ಯಡ್ ಮಾಡ್ಕೊಳ್ವಾ. ಮತ್ತು ಇದು ನಾವು ಸ್ಟಾರ್ಟಿಂಗ್ನಲ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಇದ್ರ ಜೊತೆಗೆ ತುಪ್ಪ ಕೂಡ ಹಾಕ್ಕೊಳ್ಳಿಕ್ಕೆ ಉಂಟು. ನಾವೀಗ ಈ ಬಿರಿಯಾನಿದು ಫೈನಲ್ ಸ್ಟೇಜ್ ದಮ್ ಕೊಡಲಿಕ್ಕೆ ಹಾಟ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೇವೆ. ಫಸ್ಟ್ ರೈಸ್ ಹಾಕ್ಕೊಂಡು ಅದರ ಮೇಲೆ ಮಟನ್ ಪೀಸಸ್ ಹಾಕ್ಕೊಳ್ತಾ ಇದ್ದೇವೆ. ಇಲ್ಲಿಗೆ ನಮ್ಮದು ದಮ್ ಬಿರಿಯಾನಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.